ಯಾರು ಪ್ರಕೃತಿ ಮಧ್ಯ ಬದುಕ್ತಾರೆ ಗುರು ಅವರು ದೇವ್ರ ಜೊತೆ ಬದುಕ್ತಂಗೆ ಅಂತ ಹೇಳ್ತಾ ಇದು ಆಕ್ಚುಲಿ ಎಲ್ಲ ಫುಲ್ ನೋಡಿ ಕಲರ್ಫುಲ್ ಬರೀ ಇಂಥದ್ದೇ ಗೊತ್ತಾಗ್ತಾ ಇಲ್ಲ. ಬಟ್ ಏನೇನೋ ತಿನ್ಬಿಟ್ರೆ ಆಮೇಲೆ ಅದೊಂದು ಮೀಟರ್ ಬೇಕು. ಮೀಟರ್ ಮೇ ಐ ಕಮ್ ಇನ್? ಬ್ರೋ ಇವತ್ತು ವ್ಯಾಕ್ಸೋಮ್ ಹೋಗ್ತಾ ಇದೀನಿ ಫೆರಿಲಿ. ಫಸ್ಟ್ ಟೈಮ್ ಸ್ಟಾಕ್ಹೋಮ್ ಅಲ್ಲಿ. ಇಟ್ಸ್ ಎ ಲ್ಯಾಂಡ್ ಆಫ್ 1000 ಐಲ್ಯಾಂಡ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಬ್ಯೂಟಿಫುಲ್ ಐಲ್ಯಾಂಡ್ ಅಂದ್ರೆ ವ್ಯಾಕ್ಸೋಮು. ಅಲ್ಲಿಗೆ ಹೋಗ್ತಾ ಇದೀನಿ. ಆಲ್ಮೋಸ್ಟ್ ಫೆರಿ ಸ್ಟೇಷನ್ ರೀಚ್ ಆಗ್ತಾ ಇದ್ದೀನಿ. 1 ಗಂಟೆಗೆ ಫೆರಿ ಇದೆ. ಬಟ್ ಸಿಗುತ್ತಾ ಏನೋ ಗೊತ್ತಿಲ್ಲ. ನೋಡಿ ಎಲ್ಲ ಇದೆ ಕ್ರೂಸ್ಗಳು. ಫೆರಿ ಸ್ಟೇಷನ್ ಇದೆ. ನಾವು ಹೋಗ್ತಾ ಇರೋ ಫೆರಿ ಇದೇನೆ. ಈ ಸ್ಟಾಕ್ಹೋಮ್ ಇಂದ ಇದು ವ್ಯಾಕ್ಸೋಮ್ಗೆ ಆಲ್ಮೋಸ್ಟ್ 1 ಅವರ್ ತಗೊಳುತ್ತೆ. ನೋಡಿ ಹೆಂಗಿದೆ, ಮಸ್ತ್ ಆಗಿದೆ ಅಲ್ವಾ. ಒಳಗಡೆ ಎಂಟ್ರಿ ಆಗಿದೆ. ನಾವು ಲೋವರ್ ಡಕ್ಕಲ್ಲಿ ಬೇಡ ಅಪ್ಪರ್ ಡಕ್ ಹೋಗೋಣ ಅಂತ ಅಂದ್ಬಿಟ್ಟು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಆರಾಮಾಗಿ AC ಒಳಗಡೆ ಕುತ್ಕೊಂಡು ನೋಡ್ಬೋದು. ಬಟ್ ಅದರಲ್ಲಂತೂ ಮಜಾ ಇರಲ್ಲ ಗೈಸ್. ಏನೇ ಇದ್ರು ನಾವು ಹೊರಗಡೆ ಬ್ಯಾಕ್ ಸೈಡಲ್ಲಿ ಕೂತ್ಕೊಂಡು ನೋಡ್ಕೊಂಡು ಮಸ್ತಾಗಿ ಎಲ್ಲ ಫುಲ್ ನೋಡಿ ಕಲರ್ಫುಲ್ ಬರೀ ಇಂಥದೆಯಾ. ಫ್ರಂಟಲ್ಲಿ ಕಾಣಿಸ್ತಾ ಇರೋ ಕಲರ್ಸ್ಗಳೆಲ್ಲ ಗೈಸ್, ಬ್ಯಾಕ್ ಸೈಡ್ ಅಲ್ಲಿ ಕಾಣಿಸ್ತಾ ಇರೋ ಬಿಲ್ಡಿಂಗ್ಸ್ಗಳು ನೋಡಿ. ಬರೀ ಡೌಗಳು ನಿಮ್ದು. ವೆರಿ ಓಲ್ಡೆಸ್ಟ್ ಪಾರ್ಟ್ ಆಫ್ ಸ್ಟಾಕ್ಹೋಮ್. ಐ ಥಿಂಕ್ ಇಲ್ಲಿಂದ ಆಲ್ಮೋಸ್ಟ್ 1 ಅವರ್ ಟ್ರಾವೆಲ್ ಇರುತ್ತೆ. ಸ್ಟಾಕ್ಹೋಮ್ ಸಿಟಿ ಆಫ್ 1000 ಐಲ್ಯಾಂಡ್ ಅಂತ ಹೇಳ್ತಾರೆ ಗೈಸ್. ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇರುವಂತದ್ದು ಸ್ಟಾಕ್ಹೋಮ್ ನ ಬಿಗ್ಗೆಸ್ಟ್ ಅಮ್ಯೂಸ್ಮೆಂಟ್ ಪಾರ್ಕ್, ಟಿವೋಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೇಳಿ. ಅದ್ಭುತವಾಗೈತೆ ಗೈಸ್. ಮುಂದೆ ನೀವು ನೋಡ್ತಾ ಇರೋದು ಸ್ಟಾಕ್ಹೋಮ್ ನ ಕ್ರೂಸ್ ಪೋರ್ಟ್. ಇಲ್ಲಿಂದ ಪ್ರತಿದಿನ ನಿಮಗೆ ಫಿನ್ಲ್ಯಾಂಡ್, ಈಸ್ಟೋನಿಯಾ ಮತ್ತು ನಾರ್ವೆ ಕಂಟ್ರಿಗಳಿಗೆ ಲಕ್ಸುರಿ ಕ್ರೂಸ್ಗಳು ಸಿಗುತ್ತೆ. ಕ್ರೂಸ್ಗಳಲ್ಲಿ ಟ್ರಾವೆಲ್ ಮಾಡೋದೇ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಗುರು. ಈ ಕ್ರೂಸ್ಗಳಲ್ಲಿ ಹೋಗೋಕ್ಕೆ ಮಸ್ತ್ ಮಜಾ ಗುರು, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು ಗೈಸ್. ಈ ಒಂದು ಬೃಹದಾಕಾರದ ಸಾಗರದಂತಹ ಲೇಖ ದಂಡೆಯಲ್ಲಿ ಒಂದು ದೊಡ್ಡ ನಗರನೇ ಸೃಷ್ಟಿಸ್ಬಿಟ್ಟವ್ರೆ. ಗೈಸ್, ಈ ಕಲರ್ಫುಲ್ ಲೇಕ್ ಮೇಲೆ, ಈ ಕಲರ್ಫುಲ್ ಬೋಟ್ ಒಳಗಡೆ, ಈ ಕಲರ್ಫುಲ್ ಜನರ ಮಧ್ಯ, ಈ ಕಲರ್ಫುಲ್ ನಗರ ನೋಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ರೆ ಯಾವುದೋ ಮಾಯಾನಗರದಲ್ಲಿ ಇದ್ದೀನಿ ಅನಿಸ್ತಾ ಇದೆ ಗುರು. ಗೈಸ್, ಸ್ಟಾಕ್ಹೋಮ್ ನಗರ ಈ ಕಡೆ ಇಂಡಿಂದ ಆ ಕಡೆ ಇಂಡು ಹೋಗೋಕ್ಕೆ ಏನಿಲ್ಲ ಅಂದ್ರೂ 60-70 ಕಿಲೋಮೀಟರ್ ಇದೆ. ಅಷ್ಟು ಬೃಹದಾಕಾರದ ಈ ಒಂದು ಸಿಟಿ ಸುತ್ತನೂ ವಾಟರ್ ಇದೆ ಅಂತ ಅಂದರೆ ಆಶ್ಚರ್ಯ ಆಗ್ತದೆ ಗೈಸ್. ಈ ಸ್ಟಾಕ್ಹೋಮ್ ಸಿಟಿಲಿ ಬಿಲ್ಡಿಂಗ್ ನೋಡೋಕ್ಕೆ ಒಂದು ಚಂದ. ಎಲ್ಲ ಬಿಲ್ಡಿಂಗ್ಸ್ಗಳು ಸಿಮೆಟ್ರಿಕಲ್ ಆಗಿರುತ್ತೆ. ಅದ್ರ ವಿಂಡೋಸ್ ಇರ್ಬೋದು, ಅದ್ರ ಡೋರ್ಸ್ ಇರ್ಬೋದು, ಏನೇ ಮಾಡಿದ್ರು ತುಂಬ ಸಿಮೆಟ್ರಿಕಲ್ ಆಗಿ ಮಾಡ್ತಾರೆ. ಅದಕ್ಕೆ ಇಲ್ಲಿ ಬಿಲ್ಡಿಂಗ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಅದು ಹಿಸ್ಟೋರಿಕಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಓಲ್ಡ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಇಲ್ಲ ನ್ಯೂ ಬಿಲ್ಡಿಂಗ್ಸ್ ಆಗಿರ್ಬೋದು, ನೋಡಕ್ ಮಾತ್ರ ಅದ್ದೂರಿಯಾಗಿರುತ್ತೆ ಗೈಸ್. ಅಲ್ಲಿಂದ ಒಂದು ಏರಿಯಿಂದ ಇನ್ನೊಂದು ಏರಿಯಾ ಟ್ರಾವೆಲ್ ಮಾಡೋಕ್ಕೆ ನೋಡಿ ಈ ಥರ ಬ್ರಿಡ್ಜಸ್ಗಳಿರುತ್ತೆ. ಸಿಟಿ ಸೈಡಲ್ಲಿ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಅನ್ಸಲ್ಲ, ಸಿಟಿ ಒಳಗಡೆ ಇದ್ದೀವಿ ಅನಿಸುತ್ತೆ. ಬಟ್ ಫೆರಿಲಿ ಹೋಗ್ಬೇಕಾದ್ರೆ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ನೋಡಿ, ಅಲ್ಲೊಂದು ಏರಿಯಾ ಇತ್ತು, ಅಲ್ಲಿಂದ ಇಲ್ಲೊಂದು ಏರಿಯಾಗೆ ಬಂದಿದ್ದೀವಿ. ನೋಡಿ ಗೈಸ್, ಈ ಸಿಟಿ ನೋಡೋಕ್ಕೆ 2 ಕಣ್ಣು ಸಾಲ. ಎಷ್ಟು ಅದ್ಭುತವಾಗೈತೆ ಅಂತ ಹೇಳಿದ್ರೆ, ಮೋಸ್ಟ್ಲಿ ಟೆಕ್ನಾಲಜಿನೂ ಮತ್ತು ನೇಚರ್ನು ಲ್ಯಾಬ್ ಮಾಡಿದ್ರೆ ಈ ಥರ ಅದ್ಭುತಗಳು ಕ್ರಿಯೇಟ್ ಆಗುತ್ತೆ ಗೈಸ್. ಈ ಸ್ಟಾಕ್ಹೋಮ್ ಸಿಟಿ ಎಷ್ಟು ಬೃಹದಾಕಾರವಾಗಿದೆ ಅಂತ ಹೇಳಿದ್ರೆ, ಇದನ್ನು ನೋಡೋಕ್ಕೆ ನನಗೆ ಇನ್ನು 30 ದಿನದಿಂದ ಈ ಸ್ಟಾಕ್ಹೋಮ್ ಸಿಟಿಲಿ ಇದ್ದೀನಿ. ಇನ್ನೂ ಈ ಸಿಟಿನ ಫುಲ್ ಕಂಪ್ಲೀಟಾಗಿ ನೋಡೋಕ್ಕಾಗಿಲ್ಲ, ಅಷ್ಟು ದೊಡ್ಡದಾಗಿದೆ. ನೋಡಿ ಗೈಸ್, ಆಲ್ರೆಡಿ ಮತ್ತಿನ್ನೊಂದು ಏರಿಯಾಗೆ ಬಂದ್ವಿ. ಆ್ಯಕ್ಚುಲಿ ನೀವು ಈ ಥರ ಒಂದೊಂದು ಇಂಪಾರ್ಟೆಂಟ್ ಏರಿಯಾಸ್ಗಳಿಗೆ ಬರೀ ಟ್ರೈನು, ಟ್ರ್ಯಾಮು,
ಇಲ್ಲ ಮೆಟ್ರೋದೆಲ್ಲ ಫೆರಿಲೂ ಬರ್ಬೋದು. ಆಲ್ಮೋಸ್ಟ್ ಮೇಜರ್ ಏರಿಯಾಸ್ ಆಫ್ ಸ್ಟಾಕ್ಹೋಮ್ಗಳಿಗೆ ಫೆರಿಲಿ ಸ್ಟಾಪ್ಸ್ಗಳಿರುತ್ತೆ. ಗೈಸ್ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು, ನಾವು ಸ್ಟಾಕ್ಹೋಮ್ ಸಿಟಿಯಿಂದ ತುಂಬಾ ದೂರ ಬಂದ್ಬಿಟ್ಟಿದ್ದೀವಿ. ನೋಡಿ ಇದೆ ಫೈನಲ್ಲು. ಆಲ್ಮೋಸ್ಟ್ ಸ್ಟಾಕ್ಹೋಮ್ನ ಇಂಡಸ್ಟ್ರಿಯಲ್ ಏರಿಯಾಗಳು ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಆಲ್ಮೋಸ್ಟ್ ನಾವು ಇನ್ನೊಂದು ತುಂಬ ನಿಯರ್ ಬೈ ಟು ವ್ಯಾಕ್ಸಮ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಅರ್ಧ ದಾರಿ ನಾವು ಕವರ್ ಮಾಡಿದ್ದೀವಿ. ಇನ್ನೊಂದು ಅರ್ಧ ಗಂಟೆ ಹೋದರೆ ವ್ಯಾಕ್ಸಮ್ಗೆ ರೀಚ್ ಆಗಿಬಿಡ್ತೀವಿ. ಬಟ್ ಅದೊಂದು ವಿಜುವಲ್ಸ್ ನೋಡೋಕ್ಕೆ ನಿಜವಾಗ್ಲೂ ಇವಾಗ್ಲೂ ಅದ್ಭುತವಾಗಿತ್ತು ಅನ್ನಿಸ್ತಾ ಇದೆ. ಸ್ವೀಡನ್ ಜನರು ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿರ್ತಾರೆ, ಅವ್ರ ಆರ್ಟು ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಜಾಸ್ತಿ ಮಾತಾಡಲ್ಲ, ಬಟ್ ಸಿಕ್ಕಾಬಟ್ಟೆ ಒಳ್ಳೆ ಮನುಷ್ಯರು. ಗೈಸ್, ನೀವು ಯುರೋಪಲ್ಲಿದ್ದರೆ ಪ್ರತಿಯೊಂದು ನಿಮಗೆ ಹೊಸ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಯಾಕೆಂದರೆ ಯೂಶಲಿ ಇಲ್ಲಿ ವಾತಾವರಣನೇ ಇರ್ಬೋದು, ಇಲ್ಲ ಇಲ್ಲಿ ವಾಟ್ರೇ ಇರ್ಬೋದು, ಇಲ್ಲಿ ಏರೇ ಇರ್ಬೋದು, ಇಲ್ಲ ಏನೇ ಇರ್ಬೋದು ಗೈಸ್, ನಮ್ಮ ಭಾರತೀಯರಿಗಂತೂ ಡೆಫಿನೆಟ್ಲಿ ಇದು ಹೊಸ್ತು ಅನಿಸುತ್ತೆ. ನಲ್ಲಿ ದೇಶ ಎಷ್ಟು ಕ್ಲೀನಾಗಿದೆಯೋ ಅಷ್ಟೇ ಅವರ ಆರ್ಟನ್ನು ಸಿಕ್ಕಾಬಟ್ಟೆ ಕ್ಲೀನಾಗೈತೆ ಗೈಸ್. ನೋಡಿ ಗೈಸ್, ಎಂಥ ಬೃಹದಾಕಾರದ ಲೇಕ್ ಅಂತ ಹೇಳಿದ್ರೆ ಸಮುದ್ರನೂ ಇದ್ರ ಮುಂದೆ ಏನು ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿದೆ. ಇಷ್ಟೊಂದು ಸ್ವೀಟ್ ವಾಟ್ರುಗಳು ನಮ್ಮ ದೇಶದಲ್ಲಿ ಏನೋ ಇದ್ಬಿಟ್ಟಿದ್ರೆ ಎಕರೆ ಗಟ್ಲಲ್ಲೇ ಕಬ್ಬು ಬೆಳ್ಕೊಂಡ್ಬಿಡ್ತಾ ಇದ್ದೋ. ಸಾರೋ ವ್ಯೂ ನೋಡೋಬಿಟ್ಟಂತೂ ನಾನಂತ ಕಳ್ದೋಗ್ಬಿಟ್ಟಿದ್ದೀನಿ. ಈ ಯುರೋಪ್ ಒಂಥರ ಸ್ವರ್ಗ ಇದ್ದಂಗೆ ಗೈಸ್, ಎಲ್ಲಿ ನೋಡಿದ್ರು ಕಲರ್ಫುಲ್ ಆಗಿರುತ್ತೆ. ಸಲ ಅದೇನು ಜಾದು ಇಟ್ಬಿಟ್ಟು ಅವನ ಗೊತ್ತಿಲ್ಲ, ಕಣ್ಣೆರಡು ಸಾಲಲಾಗೋರು ನೋಡೋಕ್ಕೆ. ಇಲ್ಲಿ ಏನು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅದಕ್ಕಿಂತ ಬರೀ ಗಣ್ಣಲ್ಲಿ ನೋಡೋಕ್ಕೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೂರ್ಯನ ಬೆಳಕಿಗೂ ಗೈಸ್, ಈ ವಾಟರ್ ನೋಡಿ ಗೈಸ್ ಎಷ್ಟು ಬ್ಲೂಯಿಶ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಬ್ರೋ ಕಣ್ಣು ಎರಡು ಸಾಲಲ್ಲ ಬ್ರೋ. ಗೈಸ್, ಈ ನೀಲಿ ನೀರ್ ಮಧ್ಯ ಈ ಫೆರಿ ಮೇಲೆ ಹೋಗ್ತಾ ಇರಕ್ಕೆ ಒಂದು ಮಜಾಗ್ರೋ. ನೋಡಿ ಗೈಸ್, ಈ ಒಂದು ದ್ವೀಪದ ಹತ್ರನೇ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಇಲ್ಲಿರೋ ವಾತಾವರಣ ನೋಡಿ, ಆ ಬಿಲ್ಡಿಂಗ್ಸ್ಗಳು ನೋಡಿ. ಈಗ ನೋಡ್ತಾ ಇದ್ರೆ ಗುರು, ಇಲ್ಲಿರೋರೆಲ್ಲ ಯಾವುದೋ ಜನ್ಮದಲ್ಲಿ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ರು ಅನ್ಸುತ್ತೆ. ಒಂದು ಗಂಟೆ ಟ್ರಾವೆಲ್ ಮಾಡಿದ ನಂತರ ಬಹಳ ನಿರೀಕ್ಷಿತ ಮತ್ತು ಸ್ಟಾಕ್ಹೋಮ್ನ ಒನ್ ಆಫ್ ದ ಬ್ಯೂಟಿಫುಲ್ ಐಲ್ಯಾಂಡ್ ಆದಂಥ ವ್ಯಾಕ್ಸೋಮ್ಗೆ ಸ್ವಾಗತ, ಸುಸ್ವಾಗತ. ಸುತ್ತಿ ನೋಡಬಹುದು, ಈ ತರ ಫೆರಿಲ್ ನೋಡ್ಬಿಡೋದೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಕೊನೆಗೂ ನಾವು ವ್ಯಾಕ್ಸೋಮ್ನ ತಲುಪಿದೀವಿ. ಬರ್ತಾ ಇದ್ದಂಗೆ ಕಲರ್ಫುಲ್ ಮನೆಗಳು ಹಿಂಗೆ ಸ್ವಾಗತ ಮಾಡ್ತಾ ಇವೆ ಬಿಡಿ. ಅದೇ ನೋಡಿ, ಒಂದ್ ಟೈಮಲ್ಲಿ ವ್ಯಾಕ್ಸೋಮ್ನ ಕೋಟೆ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಬೋಟ್ ಬೇಕು. ಗೈಸ್, ವ್ಯಾಕ್ಸೋಮ್ ಐಲ್ಯಾಂಡ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ರೆ ಈ ಥರ ಮಸ್ತ್ ಮನೆಗಳು ನೋಡೋಕೆ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್. ಈ ಮನೆಗಳಂತೂ ಅದ್ಭುತವಾಗಿರುತ್ತೆ. ಈ ಮನೆಗಳ ಎದುರುಗಡೆ ಅಂತೂ ಸಣ್ಣ ಪಾರ್ಕ್ ಮಾಡ್ಕೊಂಡವ್ರೆ ಗುರು. ಸಾಯಂಕಾಲ ಆಗ್ತಾ ಇದ್ದಂಗೆ ಚಳಿ ದೇವರು ಹಂಗೆ ಒಂದು ಕುರ್ಸ್ಕೊಂತವ್ರೆ. ಯಾಕೆ ಈ ದೇಶದಲ್ಲಿ ಇಗ್ಲೋಕ್ ಆಗ್ತಿದ್ದಂಗೆ ಎಲ್ಲ ಬಾಟ್ಲ್ ಓಪನ್ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತಾರೆ ಅಂತ ಅಂದ್ರೆ ಈ ಚಳಿಗೆ ಗುರು. ವಾ, ಇಲ್ಲಿಂದ ನೋಡಿ ಈ ಅದ್ಭುತವಾದ ಸಾಗರ. ಸಮುದ್ರ ಯಾವಾಗಲೂ ವಿಶಾಲವಾಗಿರುತ್ತೆ. ಇವ್ರ ಅದೃಷ್ಟ ನೋಡಿ ಗುರು, ಇದೆಲ್ಲ ಕುಡಿಯೋ ಸೀ ವಾಟ್ರು ಇಷ್ಟೊಂದು ಯಥೇಚ್ಛವಾಗೈತೆ. ಇದೇನಾದ್ರೂ ನಮ್ಮ ಇಂಡಿಯಾದಲ್ಲಿ ಇದ್ಬಿಟ್ಟಿದ್ರೆ ಗುರು, ಇಲ್ಲಿ ವ್ಯವಸಾಯ ಮಾಡೋದಿರ್ಲಿ, ಇವ್ರ ಹತ್ರ ಇರೋ ದುಡ್ಡಿಗೆ ಇವರು ಕರೆಕ್ಟಾಗಿ ಕಾರಿನೂ ಬೆಳ್ಕೊಂಡ್ ತಿನ್ನಲ್ಲ ಗುರು. ಈ ಕಡೆ ಒಂದು ರಸ್ತೆ ಇದೆ, ಈ ರಸ್ತೆಯಲ್ಲಿ ನಾವು ಹೋದ್ರೆ
ಆ ಕಡೆ ನೋಡ್ಬೋದು ಒಂದು ಸಣ್ಣ ಬೆಟ್ಟನೇ ಇದೆ. ಆ ಬೆಟ್ಟ ಹತ್ಲೇಬೇಕು ಇವತ್ತು. ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ಗುರು, ನೋಡಿ ಈ ಸ್ವರ್ಗದಲ್ಲಿ ಓಡಾಡಕ್ಕೆ ಅಂತ ವಾಹನಗಳನ್ನ ಹೆಂಗ್ ನಿಲ್ಸ್ಬಿಟ್ಟವ್ರೆ ಅಂತ. ಇಲ್ಲಿಂದ ಟಾಪ್ಗೆ ಹೋಗಿ ಆ ಟಾಪ್ ವ್ಯೂ ನೋಡ್ಬೇಕು ಹೆಂಗ್ ಕಾಣಿಸುತ್ತೆ ಅಂತ. ಅವಾಗ್ಲೇ ಇಲ್ಲಿಗೆ ಬಂದಿದ್ಕೋ ಸಾತ್ಕಾಗರು. ವಾಕ್ಸೋಮ್ ನಾನು ಕುತ್ಕೊಂಡಿರೋದು ಒಂದು ಹ್ಯಾಚಲ್ಲಿ. ಅದ್ಭುತವಾಗೈತೆ, ಫಾಸ್ಟ್ ಆಗಿರೋ ಹ್ಯಾಚು. ಓಡಿಸ್ಕೊಂಡು ಹೋಗೋಣ ಅಂದರೆ ಇಲ್ಲಿ ಯಾರು ಜನನೇ ಇಲ್ಲ. ಎಲ್ಲ ಅವರು ವೀಕೆಂಡಲ್ಲಿ ಎಂತ ಯೂಸ್ ಮಾಡೋಕ್ಕೆ ಈ ಬೋಟ್ಗಳನ್ನ ಹಿಂಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನಾನು ಹಂಗೆ ಸುಮ್ಮನೆ ಎತ್ಕೊಂಡು ಹೋಗ್ಬಿಡ ಅಂತ ನೋಡಿದೆ, ಆ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಒಳಗಡೆ ಹೆಂಗಿದೆ ಅಂತ ಚೆಕ್ ಮಾಡ್ಕೊಳಕ್ ಬಂದಿದ್ದೀನಿ. ಇವರು ಇದು ಸ್ಪೀಡ್ ಜೆಟ್ ಬೋಟ್ ಮಾತ್ರ ಮಸ್ತಾಗೈತೆ. ಇಲ್ಲಿ ನೋಡಿ ಸ್ಟೇರಿಂಗ್ ಹಿಂಗಿರುತ್ತೆ ಅಂತ. ಇದೇ ಸ್ಟೇರಿಂಗು, ಇದೇ ಸ್ಪೀಡ್ ಕಂಟ್ರೋಲು. ಅಲ್ಲಿ ಕೆಳಗಡೆ ಒಂದು ಬ್ರೇಕ್ ಇದೆ. ಅದ್ಭುತವಾಗೈತೆ ಗುರು ಇದು. ಯಾವ ಜನಜಂಗುಳಿ ಇಲ್ಲ, ಯಾವ ಟೆನ್ಷನ್ ಇಲ್ಲ, ಯಾವ ಪೊಲ್ಯೂಷನ್ ಇಲ್ಲ, ಯಾವ ಟ್ರಾಫಿಕ್ ಸೌಂಡ್ ಇಲ್ಲ ಗುರು. ಇದೇ ಗುರು ಸ್ವರ್ಗ ಅಂತ ಅಂದ್ರೆ. ಸ್ವರ್ಗದ ಬಾಗ್ಲು ಓಪನ್ ಆದಂಗೈತೆ. ವಾವ್, ಗುರು ಈ ಸ್ವರ್ಗದಲ್ಲಿ ಒಂದು ಬೆಟ್ಟ ಬೇರೆ ಇದೆ ನೋಡಿ. ಈ ಬೆಟ್ಟ ಮತ್ತೆ ಇವರು ಫುಲ್ ಜಾರುವ ಸಾಧ್ಯತೆಗಳಿವೆ. ನಾವು ಅದ್ರ ಟಾಪ್ ಹೋಗ್ಬೇಕು. ನೋಡಿ ಇಲ್ಲಿ ಯಾವುದು ಹಣ್ಣು ಥರ ಐತಲ್ಲ ಅವರು, ಇದು ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನೇನು ತಿನ್ಬಿಟ್ರೆ ಆಮೇಲೆ ಅದೊಂದು ಭಯ ಆಗೋದು. ಮೀಟರ್ ಗುಡ್ಡಕ್ಕೂ ಇಲ್ಲಿರೋ ನೀರಿಗೂ ಮಧ್ಯ ಆರಾಮಾಗಿ ವಾಕ್ ಮಾಡ್ಕೊಂಡು ಓಡಾಡಿ ಅಂತ ಯಾವ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಈ ವಿಶಾಲವಾದ ಲೇಕ್ನ ನೋಡ್ಲಿ ಅಂತ ಇಲ್ಲೊಂದು ಸ್ಟ್ಯಾಂಡ್ಗಳೇ ಮಾಡ್ಬಿಟ್ಟವ್ರೆ. ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಲಿ ಅಂತ. ಗುರು ನೋಡಿದ್ರು ಇದು ಹಾಕಿ ಎಷ್ಟೋ ವರ್ಷಗಳ ಕಳೆದೋಗ್ಬಿಟ್ಟಿರುತ್ತೆ. ವರ್ಕ್ ಎಷ್ಟು ಸಖತ್ತಾಗಿ ಮಾಡಿರ್ತಾರೆ ಅಂದರೆ ಇನ್ನೂ 20-25 ವರ್ಷ ಉಟ್ಕೊಂಬಂದ್ರು ಇವು ಏನೂ ಆಗಲ್ಲ. ಯಾವ ಮಳೆ ಗಾಳಿ ಈವನ್ ಇನ್ನೊಂದು 2 ತಿಂಗಳು ಬಿಟ್ರೆ ಇಲ್ಲೆಲ್ಲ ಈ ಮಾತು ತುಂಬ್ಕೊಂಡಿರುತ್ತೆ. ಗ್ರೋ ಸುತ್ತ ಐಲ್ಯಾಂಡು, ಈ ಕಡೆ ಬೆಟ್ಟ, ಈ ಕಡೆ ನೀರು, ಅದ್ರ ಮೇಲೆ ಅದನ್ನ ನೋಡ್ಕೊಂಡು ಓಡಾಡಕ್ಕೆ ಅಂತ ಒಂದು ಸ್ವರ್ಗದ ದಾರಿನೇ ನಿರ್ಮಿಸ್ಬಿಟ್ಟವ್ರೆ ಗುರು. ಇದನ್ನ ನೋಡಕ್ಕೆ 2 ಕಣ್ ಸಾಲಲ್ಲ. ವಾವ್, ಈ ವೆದರ್ಗೂನು ಕಾಣಿಸ್ತಾ ಇರೋ ವ್ಯೂಗೂ ಗುರು ಲೈಟಾಗಿ ಅಲ್ಲಲ್ಲೋ ಒಂಚೂರು ಬಿಸಿಲು ಅದ್ಭುತವಾಗೈತೆ ಗುರು. ಇಲ್ಲಿಂದ ಹಂಗೆ ಮೇಲೋಗಿದ್ ಬರೋಣ. ಈ ಬಿಟ್ಟದ ಮೇಲೆ ತುಂಬಾ ಜನ ಹೋಗಿದ್ರು. ನನ್ನ ಕೈಯಲ್ಲಿ ಇದು ಎತ್ತಕ್ಕೆ ಎಲ್ಲಿ ಅಂತ ಗೊತ್ತಿಲ್ಲ, ಯಾವುದೋ ಒಂದು ಕಡೆ ಹೋದೆ, ಅರ್ಧ ದಾರಿ ಇದ್ದಷ್ಟೇ. ಸೊ ಇನ್ನಿಲ್ಲೇ ಸ್ಕಿಪ್ ಮಾಡಿ ತುಂಬ ಲೇಟ್ ಆಗಿಬಿಟ್ರೆ ಇಲ್ಲಿ ಮತ್ತೆ ಹೋಗೋಕ್ಕೆ ಕ್ರೂಸ್ಗಳು ಸಿಗಲ್ಲ ಗುರು. ಈ ಬೆಟ್ಟ ಗುಡ್ಡ, ಈ ನದಿ, ಈ ಪ್ರಕೃತಿ ಮಧ್ಯ ಬದುಕೋಕ್ಕೂ ಅದೃಷ್ಟ ಮಾಡಿರ್ಬೇಕು ಗುರು. ನಾವು ಮನುಷ್ಯರುಗಳು ಎರ್ನಾಡ್ದೆ ಅದೇನೋ ಕೆರ್ಕೊಂಡ್ರು ಅಂದಂಗೆ ಇರೋ ಬರೋ ಕಾಡ್ಗೆಲ್ಲ ಕಡ್ದು ಸಿಟಿ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ. ಆದರೆ ನಾನು ಹೇಳೋದು ನಿಜವಾಗ್ಲೂ ಪುಣ್ಯವಂತರು ಅಂದರೆ ಯುರೋಪಿಯನ್ಸು. ಯಾಕೆ ಅಂದರೆ ಅವರು ಟೆಕ್ನಾಲಜಿನೂ ನಂಬರ್ 1 ಆಗಿ ಯೂಸ್ ಮಾಡ್ತಾವ್ರೆ, ಲಕ್ಸುರಿನೂ ನಂಬರ್ 1 ಆಗಿ ಯೂಸ್ ಮಾಡ್ತಾವ್ರೆ, ಜೊತೆಗೆ ಈ ಅದ್ಭುತ ಪ್ರಕೃತಿನೂ ಹಂಗೆ ಮೇಂಟೈನ್ ಮಾಡ್ಕೊಂಡ್ಬರ್ತಾವ್ರೆ. ನಮಗೆಲ್ಲ ಗೊತ್ತಾಗೋಯ್ತು. ಒಟ್ಟಿನಲ್ಲಿ
ಯಾರು ಪ್ರಕೃತಿ ಮಧ್ಯೆ ಬದುಕ್ತಾರೆ ಗುರು ಅವರು ದೇವ್ರ ಜೊತೆ ಬದುಕ್ತಂಗೆ ಅಂತ ಹೇಳ್ತಾ ಇದು ಆಕ್ಚುಲಿ ಚೆನ್ನಾಗಿದೆ. ಈ ವ್ಯಾಕ್ಸಮ್ ಟ್ರಿಪ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬನ್ನಿ, ಇಷ್ಟೇ ಅಲ್ಲ ಗುರು, ಸ್ಟಾಕ್ ಹೋಮ್ ಅಲ್ಲಿ ಇನ್ನೂ 1000 ಐಲ್ಯಾಂಡ್ ಐತೆ. ಅದ್ರಲ್ಲೆಲ್ಲ ಇದು ಒನ್ ಆಫ್ ದ ಟಾಪ್. ನೆಕ್ಸ್ಟ್ ಇನ್ನೂ ಸಿಕ್ಕಾಬಟ್ಟೆ ಬರ್ತಾ ಇರುತ್ತೆ. ಹಂಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಅಂತ ಹೇಳ್ತಾ ಸೈನಿಂಗ್ ಆಫ್ ಫಾರ್ ಟುಡೇ. ಬಾಯ್ ಗೈಸ್, ಕತ್ಲಾಗಕ್ಕೆ ಬದಲೇ ಮನೆ ಸೇರ್ಕೊಬೇಡಣ ಅಂತ ನಾನು ವಾಪಸ್ಸು ಹಂಗೇನೆ ಪೋರ್ಟ್ ಕಡೆ ಹೋಗ್ತಾ ಇದ್ದೀನಿ. ಗುರು, ಒಂದು ಆಶ್ಚರ್ಯ ಆಗೋದು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ದೊಡ್ಡ ಬಂಗ್ಲೆಗಳು ಇಟ್ಕೊಂಡು ಒಬ್ರು ಜನನೇ ಕಾಣಿಸ್ತಾ ಇಲ್ವಲ್ಲ. ಎಲ್ಲ ಏನು ಮನೇಲಿ ಒತ್ಕೊಂಡು ಮಲ್ಕೊಂಬಿಟ್ಟವ್ರ ಚಳಿ ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೇದ್ ಮಾಡ್ತದ. ರಾತ್ರಿ ಆಗ್ತಾ ಇದೆ, ಆಲ್ಮೋಸ್ಟ್ ನೈಟ್ ಆಗ್ತಾ ಇದೆ. ನೈಟ್ ಆಗ್ತಾ ಇದ್ದಂಗೆ ಚಳಿ ಸಿಕ್ಕಾಬಡೆ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿಂದ ಗೈಸ್ ನಾನು ಬಸ್ ಹತ್ಕೊಂಡು ಸ್ಟಾಕ್ ಹೋಮ್ ಸಿಟಿ ಕಡೆಗೆ ಹೊರಟ್ಬಿಟ್ಟಿದ್ದೀನಿ. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್, ಮತ್ತೆ ಸಿಗೋಣ.